ಸರ್ಕಾರಿ ಕಚೇರಿಗಳಿಗೆ ಬರುವ ಪ್ರತಿಯೊಬ್ಬ ಸಾರ್ವಜನಿಕರನ್ನ ಗೌರವಯುತವಾಗಿ ಕಾಣುವುದು ಸರ್ಕಾರಿ ನೌಕರರ ಮೊದಲ ಕರ್ತವ್ಯವಾಗಿದ್ದು, ಅವರ ಕೆಲಸಗಳನ್ನು ಕಾನೂನು ಚೌಕಟ್ಟಿನೊಳಗೆ ತ್ವರಿತವಾಗಿ ಮತ್ತು ಪಾರದರ್ಶಕವಾಗಿ ನಿರ್ವಹಿಸಲು ಆದ್ಯತೆ ನೀಡಬೇಕು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಕರೆ ನೀಡಿದರು. ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆಯ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರದಂದು ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ದಿನಾಚರಣೆ ಹಾಗೂ ಸರ್ವೋತ್ತಮ ಸೇವಾ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ನೌಕರರ ಪಾತ್ರವನ್ನು ವಿವರಿಸಿದ ಅವರು, ಸರ್ಕಾರಿ ನೌಕರರು ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಸೇತುವೆಯಾಗಿ ಕೆಲಸ ಮಾಡ್ತಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದಿಸುವ ಮೂಲಕ ಆಡಳಿತ ವ್ಯವಸ್ಥೆಯ ಮೇಲೆ ವಿಶ್ವಾಸವನ್ನ ಬಲಪಡಿಸುವ ಜವಾಬ್ದಾರಿ ಅವರ ಮೇಲಿದೆ ಎಂದು ಹೇಳಿದರು. ನಮಗೆ ತಾಳ್ಮೆ ಮುಖ್ಯ. ಅದು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ನೌಕರರು ಒಂದು 100ರಲ್ಲಿ ಒಂದು 4-5 ಜನ ಸಮಸ್ಯೆಗಳಿರ್ಬೋದು, ಆದರೆ ಬಹುತೇಕ ಎಲ್ಲ ನಮ್ಮ ಸರ್ಕಾರಿ ನೌಕರರುಗಳು ಅದ್ಭುತವಾದಂಥ ಕೆಲಸವನ್ನ ಕಾರ್ಯವೈಖರಿ ನಮ್ಮ ಜಿಲ್ಲೆಯಲ್ಲಿ ಮಾಡ್ತಿದೆ. ಅದಕ್ಕೆ ನಮ್ಮ ಪ್ರಗತಿನೇ ನೋಡ್ಬೋದು. ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಹಂತದಲ್ಲೂ ಟಾಪ್ 5 ಒಳಗಡೆ ಎಲ್ಲದರಲ್ಲೂ ಪ್ರಗತಿಯಲ್ಲಿ ನಾವಿದ್ದೇವೆ. ಅದಕ್ಕೆ ಎಲ್ಲ ವಿವಿಧ ವೃಂದದ ಎಲ್ಲ ಅಧಿಕಾರಿಗಳು ಇದಕ್ಕೆ ಕಾರಣಕರ್ತರಾಗಿರ್ತಾರೆ. ಅದು ಗ್ರೂಪ್ DCBA ಅಲ್ಲಿವರೆಗೂ ಎಲ್ಲರೂ ಕಾರಣಭೂತರಾಗಿರ್ತಾರೆ. ಎಲ್ಲರಿಗೂ ತಾಳ್ಮೆ ಮುಖ್ಯ ಅನ್ನೋದು ನನ್ನ ಮೊದಲೇ ಒಂದಿದು. ಜೊತೆಗೆ ನಿಮ್ಗೆಲ್ಲ ಗೊತ್ತಿರುವಂಗೆ ವಿಶೇಷ ಅಂತ ಹೇಳಿದ್ರೆ ರಾಜಕೀಯದ ಒತ್ತಡ ಇದ್ದೇ ಇರ್ತದೆ. ಈಗ ವೇದಿಕೆಯಲ್ಲೇ ನಾನು ತಗೊಂತೀನಿ, ನಾನು ಸ್ವರೂಪಣ ಚೆನ್ನಾಗಿದ್ದೀವಿ, ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಸ್ವರೂಪಣ ಅವ್ರು ಯಾವುದೋ ಒಂದು ಕೆಲಸ ಮಾಡಬೇಡಿ ಅಂತ ಹೇಳ್ತಾರೆ, ನಾನು ಮಾಡಿ ಅಂತ ಹೇಳ್ತೀನಿ. ಇಲ್ಲ ಅವ್ರು ಮಾಡಿ ಅಂತ ಹೇಳ್ತಾರೆ, ನಾನು ಮಾಡಬೇಡಿ ಅಂತ. ಅಂಥದ್ದು ಒತ್ತಡಗಳು ಅಧಿಕಾರಿಗಳು ಖಂಡಿತವಾಗಿಯೂ ಇದ್ದೇ ಇರ್ತದೆ. ಆದರೆ ನಾವು ಸ್ವರೂಪಣ ಚೆನ್ನಾಗಿದ್ದೀವಿ, ಆ ಥರ ಯಾರು ನನ್ನ ಎಕ್ಸಾಂಪಲ್ ಕೊಟ್ಕೊಂಡಿದ್ದು ನಮ್ಮಿಬ್ಬರದು. ಆ ರೀತಿ ಒತ್ತಡಗಳು ಖಂಡಿತ ಅದು ಇರ್ತದೆ. ಅದನ್ನೆಲ್ಲ ನೀವು ಬಾಳಿಸ್ಕೊಂಡು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ವಿ. ಅತ್ಯಂತ ಇದೊಂದು ಖುಷಿಯಾದಂತಹ ದಿನ. ಇವತ್ತು ಒಂದು ಐತಿಹಾಸಿಕ ದಿನ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು 20 ಜನ ಏನು ಮಾದರಿಯಾಗಿ ಅವರು ಆಯ್ಕೆಗೊಂಡಿದ್ದಾರೆ. ಅವರು ಮಿಕ್ಕಿದ್ದ ಎಲ್ಲ ನಮ್ಮ ನೌಕರ ವರ್ಗರಿಗೆ ಒಬ್ಬರು ಮಾದರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಜೊತೆಗೆ ಇವತ್ತು ನಮ್ಮ ಕೃಷ್ಣೇಗೌಡರ ಬಗ್ಗೆ ಒಂದೆರಡು ಮಾತಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇದಕ್ಕಿಂತ ಮುಂಚೆ ನಾನು ರಾಜಕೀಯ ಜೀವನದಲ್ಲಿದ್ದೆ, ಆದರೆ ಜಿಲ್ಲಾ ಮಟ್ಟದ ರಾಜಕೀಯದಲ್ಲಿ ನಾನು ಅಷ್ಟು ಗೊತ್ತಿರಲಿಲ್ಲ. ನಾನಂತೂ ತಾಲೂಕಿಗೆ ಸೀಮಿತವಾಗಿದ್ದೆ. ಆದರೆ ಈಗ ಸಂಸದನಾದ ಮೇಲೆ ಒಂದು ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಅಂತ ಹೇಳಿದ್ರೆ ನಮ್ಮ ಕೃಷ್ಣೇಗೌಡರು. ಯಾಕಂತ ಹೇಳಿದ್ರೆ ಅವತ್ತು ಏನು ನಿಮ್ಮ ನೌಕರರ ಭವನ ನಾನು ನೋಡಿದೆ ಮುಂಚೆ, ಅವ್ರು ಇವತ್ತಿನವರೆಗೂ ನನಗೆ ಅನುದಾನ ಕೇಳ್ತಿದ್ದಾರೆ, ನಾನು ಅನುದಾನ ಹಾಕೊಡ್ತಾ ಇಲ್ಲ, ಅವ್ರು ಬಿಡ್ತಾ ಇಲ್ಲ. ಆದರೂ ಅವ್ರ ಸ್ವಂತ ಖರ್ಚಿನಲ್ಲಿ ಇವತ್ತು ಮಳಿಗೆ ಎಲ್ಲ ಮಾಡಿ ಒಂದು ಪ್ರಗತಿಯತ್ತ ಸರ್ಕಾರಿ ಜಿಲ್ಲಾ ನೌಕರ ಸಂಘವನ್ನು ತಗೊಂಡು ಹೋಗಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ನೀವೆಲ್ಲ ಅವ್ರ ಪರವಾಗಿ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ಯಾಕಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಅವ್ರ ಕಾರ್ಯಕ್ರಮದ ಒತ್ತಡ ಇರ್ತದೆ, ಮತ್ತು ಬೇರೆ ಬೇರೆ ಒತ್ತಡಗಳಿದೆ. ಅದರಲ್ಲೂ ಸಹ ಒಂದು ಯಶಸ್ವಿಯಾದಂಥ ಅಧ್ಯಕ್ಷ ಸ್ಥಾನವನ್ನು ಇವತ್ತು ನಿರ್ವಹಿಸಿ ನಮ್ಮ ಜಿಲ್ಲೆಗೆ ಮಾದರಿಯಾಗಿ ಆಗಿದ್ದಾರೆ. ಮುಂಚೆ ಇದ್ದವರು ಎಲ್ಲ ಕೆಲಸ ಮಾಡಿದ್ದಾರೆ. ಅದು ನನಗೆ ಅವ್ರ ಬಗ್ಗೆ ಅಷ್ಟು ಮಾಹಿತಿ ಇರಲಿಲ್ಲ, ಆದರೆ ಇವರಂತೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ಅವರು ಸಹ ನಾನು ಕೃಷ್ಣೇಗೌಡರವ್ರಿಗೆ ಹೇಳ್ಕೊತೀನಿ, ಅದ್ಭುತವಾಗಿ ಕಾರ್ಯಕ್ರಮವನ್ನು ಅರೇಂಜ್ ಮಾಡಿದ್ದೀರಿ. ನೀವು ಎಲ್ಲ ನಮ್ಮ ನೌಕರರ ಪರವಾಗಿ ನಿಲ್ಲಬೇಕು. ನೌಕರರಿಗೆ ದನಿಯಾಗುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ಸರ್ಕಾರಿ ನೌಕರ ಸಂಘದವ್ರು ಮಾಡಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಒಂದಲ್ಲ ಒಂದು ಸಮಸ್ಯೆಗಳು ನಮ್ಮ ಸರ್ಕಾರಿ ನೌಕರಿಗೆ ಇದ್ದೇ ಇರ್ತದೆ. ಅದಕ್ಕೆ ದನಿಯಾಗುವಂಥ ಕೆಲಸವನ್ನು ನಮ್ಮ ಜಿಲ್ಲಾ ನೌಕರ ಸಂಘ ಮಾಡ್ತಾ ಇದೆ, ಮುಂದಕ್ಕೂ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳ್ತಾ, ನಾವು ಜನಪ್ರತಿನಿಧಿಗಳಿಗೆ ನಾವಾಗಿರ್ಬೋದು, ಶಾಸಕರಾಗಿರ್ಬೋದು, ನಿಮ್ಮ ಪರವಾಗಿ ಪ್ರಾಮಾಣಿಕವಾಗಿ ಕಾನೂನುಬದ್ಧವಾಗಿ ಯಾವುದಿದೆ ಅದನ್ನ ಮಾಡುವಂಥ ಕೆಲಸವನ್ನು ನಾವಿರ್ತೀವಿ. ನಿಮಗೆ ಶ್ರೀರಕ್ಷೆಯಾಗಿ ಖಂಡಿತವಾಗಿಯೂ ನಾವಿರ್ತೀವಿ. ನಮಗೆ ನಿಮ್ಮ ಒತ್ತಡನೂ ನಮ್ಗೆ ಅರ್ಥ ಆಗ್ತದೆ, ನಮ್ಮ